ಬೇರೂನ್ ಕಿಲ್ಲಾ ಬಡಾವಣೆಯಲ್ಲಿ ಕೇಸರಿ ಗಜಾನನ ಯುವಕ ಮಂಡಳಿ ಮತ್ತು ಆರೆಂಜ್ ಬಾಯ್ಸ್ ಶಿವರಾಜ್ ಪಾಟೀಲ್ ಅಭಿಮಾನಿ ಬಳಗದಿಂದ ಗೌರಿ ಗಣೇಶ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಪ್ರತಿದಿನ ಪೂಜೆ, ಅಲಂಕಾರ, ಪ್ರಸಾದ ವಿತರಣೆ ನಡೆಯಿತು. ಕೊನೆಯ ದಿನ ಅನ್ನಪ್ರಸಾದ ಸೇವೆ ನಡೆಯಿತು. ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಅನ್ನದಾಸೋಹಕ್ಕೆ ಚಾಲನೆ ನೀಡಿ, ಅನ್ನದಾನ ಎಲ್ಲದಕ್ಕಿಂತ ಶ್ರೇಷ್ಠ ದಾನವಾಗಿದೆ. ಇಲ್ಲಿನ ಯುವಕರ ಪಡೆ ಉತ್ತಮ ಧಾರ್ಮಿಕ ಮತ್ತು ಸಮಾಜಕ್ಕೆ ಆದರ್ಶ ಕೆಲಸ ಮಾಡಿದೆ ಎಂದರು. ಅಂಗಜ ಭಂಗ ಶಿವಾಂಗ ಸಂಗ ಗುರುಲಿಂಗ ಜಂಗಮಾಚಾರ್ಯ ಗುರುಲಿಂಗ ಜಂಗಮಾಚಾರ್ಯ ಬಹುಪರಾಗ್ ಅಜಯ್ ಆಯುಷ್ಕೀರ್ತಿಂ ಪ್ರಜಾಂ ದಹಂ ದೀರ್ಘಾಯುಃ ಸನ್ಮಂಗಲಾನಿ ಭವಂತು. ಅಣ್ಣ ಕಿಲ್ಲೆ ಬೃಹನ್ಮಠದ ಮುಂಭಾಗದ ವಾತಾವರಣ ಪ್ರತಿ ವರ್ಷವೂ ಕೂಡ ಈ ಬಡಾವಣೆಯಲ್ಲಿ ವಿಘ್ನೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅನೇಕ ವಿಧದ ಪೂಜಾ ಆರಾಧನೆಗಳ ಜೊತೆಗೆ ಇಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ಆ ಸಮಿತಿಯ ಯುವ ಪೀಳಿಗೆಯ ಪದಾಧಿಕಾರಿಗಳು ಹಮ್ಮಿಕೊಂಡಿದ್ದಾರೆ. ಬಾಲಗಂಗಾಧರನಾಥ ತಿಲಕರು ಹೇಳಿದ ಹಾಗೆ ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕುಗಳಲ್ಲಿ, ಪ್ರತಿ ಗ್ರಾಮಗಳಲ್ಲಿ, ಪ್ರತಿ ವಾರ್ಡಿನ ಬಡಾವಣೆಗಳಲ್ಲಿ ಓಣಿಯಲ್ಲಿ ಕೂಡ ಗಣೇಶನನ್ನು ಪ್ರತಿಷ್ಠಾಪಿಸಿ ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂದು, ನಾವೆಲ್ಲರೂ ಒಗ್ಗೂಡಿ ಈ ದೇಶವನ್ನು ಕಟ್ಟುತ್ತೇವೆ ಅನ್ನುವಂತಹ ಒಂದು ಸಾಂಕೇತಿಕ ಭಾವವನ್ನು ಬಾಲಗಂಗಾಧರನಾಥ ತಿಲಕರು ನಮಗೇನು ಬೋಧನೆ ಮಾಡಿದರು ಅದೇ ಪ್ರಕಾರವಾಗಿ ನಮ್ಮ ಕೇಸರಿ ಗಜಾನನ ಯುವಕ ಮಂಡಳಿಯ ಸಮಸ್ತ ಪದಾಧಿಕಾರಿಗಳು ಸೇರಿ ಈ ವರ್ಷ ಸುಮಾರು ಒಂದು 30 ಅಡಿಗಿಂತ ಮೇಲ್ಪಟ್ಟಿರ್ತಕ್ಕಂಥ ವಿಘ್ನೇಶ್ವರನನ್ನು ಪ್ರತಿಷ್ಠಾಪಿಸಿ ಅದರಲ್ಲಿ ವಿಶೇಷವಾಗಿ ಅಲಂಕಾರಗೊಂಡಿರ್ತಕ್ಕಂಥ ವಿಘ್ನೇಶ್ವರ ಮೋದಕ ಭಾಳ ಸುಂದರವಾಗಿ ಕಾಣುವಂತಹ ದೃಶ್ಯ, ನಯನ ಮನೋಹರವಾಗಿರುವಂತಹ ದೃಶ್ಯವನ್ನು ಇವತ್ತು ನಾವೆಲ್ಲ ಕಾಣ್ತಾ ಇದ್ದೀವಿ. ಇದೆಲ್ಲ ಯಾವುದರ ಒಂದು ಸಂಕೇತ ಅಂತ ತಿಳ್ಕೊಂಡು ಕೇಳಿದ್ರೆ ನಾವೆಲ್ಲರೂ ಕೂಡ ಕೋಮು ದಳ್ಳುರಿಯ ಭಾವನೆಯಲ್ಲಿ ಬೆಂದು ಹೋಗುವುದಕ್ಕಿಂತ ನಾವೆಲ್ಲರೂ ಕೂಡ ಸ್ನೇಹ ಜೀವಿಗಳಾಗಿರೋಣ, ಇದು ನಮ್ಮ ಬಡಾವಣೆ ಅನ್ನುವಂತಹ ಭಾವ ನಮ್ಮೆಲ್ಲರಲ್ಲಿ ಬಂದಾಗ ಇದು ಬಾಲಗಂಗಾಧರನಾಥ ತಿಲಕರು ಏನು ಓಣಿಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಭಾದ್ರಪದದ ಮಾಸಕ್ಕೆ ಮೆರುಗನ್ನು ಕೊಡುವಂತಹ ಒಂದು ಕಾಯಕವನ್ನು ಸೃಷ್ಟಿ ಮಾಡಿದ್ದಾರೆ. ಆ ಕಾಯಕಕ್ಕೆ ಒಂದು ಬೆಲೆಯನ್ನು ಕೊಟ್ಟಂತಾಗುತ್ತದೆ. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ದರೂರು ಬಸವರಾಜ ಸೇರಿದಂತೆ ಇತರರು ಇದ್ದರು. ಸಾಯಿ ಶಿವ ಸಂಸ್ಥೆಯು ಭಾಗವಹಿಸಿತ್ತು.